ದಪ್ಪ ತೊಗಲಿನ ಚರ್ಮದ ಸರ್ಕಾರ, ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ, ಜನ ರೈತರು ಏನು ಆಕ್ರೋಶ ಮಾಡ್ತಾರೋ ಕೇಳ್ತಾ ಇಲ್ಲ. ಈ ಸರ್ಕಾರ ಯಾವುದೋ ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದರು. ಕಳೆದ ಎರಡೂವರೆ ವರ್ಷ ಆಗ್ತಾ ಬಂತು. ಇನ್ನು ಕೊನೆ 6 ತಿಂಗಳು ಕೌಂಟೇ ಲೆಕ್ಕಕ್ಕಿಲ್ಲ. ಈ ಸರ್ಕಾರ ಅವಧಿ 2 ವರ್ಷ ಮಾತ್ರ ಬಾಕಿ ಇದೆ. ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ. ಒಂದು ಕಡೆ ನಮ್ಮ ದಾವಣಗೆರೆ ಜಿಲ್ಲೆ ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ರೈತರಿಗೆ ಮರ್ಮಾಘಾತ ಆಗಿದೆ, ಮರಣ ಶಾಸನ ಆಗಿದೆ. ಈಗ ಒಳ್ಳೆ ಮುಂಗಾರು, ಭತ್ತ ನಾಟಿನೂ ಲೇಟ್ ಆಯ್ತು ನೀರು ಕೊಡಿ ಬಿಟ್ಟರಿಂದ. ಅದು ನಮ್ಮ ಹೋರಾಟಕ್ಕೆ ಸಿಕ್ಕ ಒಂದು ಜಯ ಅಂತ ಹೇಳ್ತೀವಿ. ತಾತ್ಕಾಲಿಕ ತಡೆಗೋಡೆ ಕಟ್ಟಿ ಅವರು ನೀರು ಬಿಡಿದ್ದಾರೆ. ಇನ್ನು ರಸಗೊಬ್ಬರ ಇವರು ಬೇಡಿಕೆ ಇಟ್ಟಿದ್ದು 6.30 ಲಕ್ಷ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಬೇಡಿಕೆ ಇಟ್ಟಿದ್ರು. ಕೇಂದ್ರ ಸರ್ಕಾರ 8.33 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರವನ್ನು ಕೇಂದ್ರ ಸರ್ಕಾರ ನಾವು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟಿದ್ದೀವಿ 8.39. ರಾಜ್ಯ ಸರ್ಕಾರ 7,07.8 ಲಕ್ಷ ಮೆಟ್ರಿಕ್ ಟನ್ 7.8 ಲಕ್ಷ ಮೆಟ್ರಿಕ್ ಟನ್ ನಾವು ರೈತರಿಗೆ ವಿತರಣೆ ಮಾಡಿವಿ ಅಂತೇಳಿ ದಾಖಲೆ ಇದೆ. ಇವ್ರು ಕೇಳಿದ ಕೇವಲ 6.30, ನಾವು ಕೊಟ್ಟದ್ದು 8.39. 7 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ವಿತರಣೆ ಆಗಿದ್ದಾರೆ. ಆದರೆ ಬೇಡಿಕೆ ಇದ್ದದ್ದು ಕೇವಲ 6.30 ಅಲ್ಲ. ಗೊಬ್ಬರ ಎಲ್ಲಿಗೋತು? ಕಾಳಸಂತೆಯಲ್ಲಿ ವ್ಯವಸ್ಥಿತವಾಗಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅವರ ಹಿಂಬಾಲಕರಿಗೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ರೈತರಿಗೆ ಗೊಬ್ಬರ ಸಿಗ್ತಾಯಿಲ್ಲ, ಯೂರಿಯಾ ಸಿಗ್ತಾ ಇಲ್ಲ. ಕಳೆದ 15 ದಿವಸಗಳ ಹಿಂದೆ ಚೆಲುವರಾಯಸ್ವಾಮಿಯವರು ನಮ್ಮಲ್ಲಿ ಗೊಬ್ಬರ ದಾಸ್ತಾನಿದೆ, ಸ್ಟಾಕ್ ಇದೆ, ರಸಗೊಬ್ಬರ ಯೂರಿಯಾ ಗೊಬ್ಬರ ಕೊರತೆ ಇಲ್ಲ ಅಂತ ಹೇಳಿದರು. ಮಾನ್ಯ ಕೃಷಿ ಸಚಿವರು ಗೊಬ್ಬರ ಇದೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಕಳೆದ 3 ದಿವಸಗಳ ಹಿಂದೆ ಈಗ ಎಚ್ಚರಾಗಿತ್ತು ಮುಖ್ಯಮಂತ್ರಿಗಳಿಗೆ. ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ, JP ನಡ್ಡಾರವರಿಗೆ. ಹಂಗಾರೆ ಯಾರು ಸುಳ್ಳು, ಯಾರು ತಪ್ಪು, ಯಾರು ನಿಜ? ಇವತ್ತು ರೈತರು ಪರದಾಡ್ತಿದ್ದಾರೆ. ಹಳ್ಳಿಗಳಲ್ಲಿ ರೈತರು ನಮಗೆ ಕೇಳ್ತಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯವರಿಗೆ, ನಮಗೆ ರಸಗೊಬ್ಬರ ಸಿಗ್ತಾಯಿಲ್ಲ, ಯೂರಿಯಾ ಗೊಬ್ಬರ ಸಿಗ್ತಾಯಿಲ್ಲ, ನೀವು ನಮ್ಮ ನೆರವಿನ ನಾವು ಧಾವಿಸ್ಬೇಕಂತೇಳಿ ರೈತರು ನಮಗೆ ಕೇಳ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾಯಿದ್ದೀವಿ. ನಿನ್ನೆ ದಿವಸ ಹೊನ್ನಾಳಿಯಲ್ಲಿ ಸಹ ಬೃಹತ್ ಪ್ರತಿಭಟನೆ ಮಾಡಿದ್ವಿ. ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಎಲ್ಲ ಜಿಲ್ಲಾ ಕೇಂದ್ರಗಳು ಕರೆ ಕೊಟ್ಟಿದ್ದಾರೆ. ಇವತ್ತಿನ ಹೋರಾಟ ರೈತರ ಪರ, ಜನಪರ, ಸಣ್ಣ ಪುಟ್ಟ ಅಂಗಡಿಗಳಿಗೆಲ್ಲ ಅದೇನು GST ಹಾಕಿ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡಿಲ್ಲ. ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟರು ಇವರು ಸಮರ್ಪಕವಾಗಿ ವಿತರಣೆ ಮಾಡಿಲ್ಲ. ಒಂದು ಕಡೆ ಕಳಪೆ ಬೀಜ, ಇನ್ನೊಂದು ಕಡೆ ರಸಗೊಬ್ಬರದ ಕೃತಕ ಅಭಾವ ಸೃಷ್ಟಿ ಮಾಡಿ ರೈತರ ಮೇಲೆ ರೈತರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಇವತ್ತು ಹಬ್ಬ, ನಮ್ಮ ಹಿಂದೂಗಳಿಗೆ ಪವಿತ್ರವಾದ ಹಬ್ಬ. ಹಬ್ಬದ ದಿವಸ ನಮ್ಮನ್ನು ಬೀದಿಗಿಳಿಸ್ತಾರಲ್ಲ, ನಾವು ಬಿಟ್ಟು ಬಿಡ್ತೀವ? ಅಷ್ಟು ಸುಲಭ ಬಿಡಲ್ಲ. ಈ ಸರ್ಕಾರ ಹೋರಾಟಕ್ಕೆ ಬಲಿಯಾಗುತ್ತೆ. ಇವತ್ತಿನ ಹೋರಾಟ ಸಾಂಕೇತಿಕ, ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ, ಪ್ರತಿಪಕ್ಷ. ಆಡಳಿತ ಪಕ್ಷ ಅಳಿ ತಪ್ಪಿದಾಗ ಹೋರಾಟ ಮಾಡಬೇಕಾಗಿದ್ದು ಪ್ರತಿಪಕ್ಷ ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ. ಆದರೆ ಎಲ್ಲ ಒಂದು ಕಡೆ ಪೊಲೀಸರನ್ನ ಬಳಸ್ಕೊಂಡು ಅವ್ರನ್ನೂ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ. ಮೊನ್ನೆ 5 ಜನ RCB ಈ ಸರ್ಕಾರ ಹೊಣೆಗಾರರು ಅವ್ರನ್ನೂ ಒರೆಸಲಿಲ್ವಾ? ಹಂಗಾಗಿ ಎಲ್ಲ ಒಂದು ಕಡೆ ಪೊಲೀಸರನ್ನು ಅವರ ಅಧಿಕಾರ ದುರ್ಬಳಕೆ ಮಾಡಿಸಿ ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾಯಿದೆ.
ಆದರೆ ಸರ್ಕಾರ ಭಾಳ ಉಳಿಯಲ್ಲ. ಅವರ ಆಂತರಿಕ ಕಚ್ಚಾಟದಿಂದ ರೈತರ ವಿರೋಧ ಮಧ್ಯೆ ಸರ್ಕಾರ 100ಕ್ಕೆ 100 ಪತನ ಆಗುತ್ತೆ. ನೋಡಿ, ಮೈಸೂರು ಮಹಾರಾಜರ ಕೊಡುಗೆ ಭಾಳ ದೊಡ್ಡದು. ಮೈಸೂರು ಮಹಾರಾಜರಿಗೆ ಒಂದು ಇತಿಹಾಸ ಇದೆ. ಮಂಡ್ಯ ಭಾಳಷ್ಟು ಆ ಭಾಗದ ಜಿಲ್ಲೆಗಳಲ್ಲಿ ರೈತರಿಗೆ ಭೂಮಿ ಕೊಟ್ಟಿದ್ದಾರೆ. KRS ಕಟ್ಟಿದ್ದು ಮೈಸೂರಿನ ಮಹಾರಾಜರು, KRS ಕೃಷ್ಣರಾಜ ಸಾಗರ. ಆದರೆ ಏನೂ ಗಂಧ ಗಾಳಿ ಗೊತ್ತಿಲ್ಲದ ಸಿದ್ದರಾಮಯ್ಯನವ್ರ ಮಗ ಏನೋ MLC ಆಗ್ಬಿಡೋರು ಅಂತೇಳಿ ಬಾಯಿ ಬಂದಂಗೆ ಒಂದ್ಸರಿ, ಅಪ್ಪ ಅದೆಷ್ಟು ನಾನು ಹೇಳಿದ್ದು ಗೊತ್ತೈತಲ್ಲ, ವರ್ಗಾವಣೆ, ಅವರು ಜಗಜ್ಜಾಹಿರಾಯಿತು ಮೊಬೈಲಲ್ಲಿ ಮಾತಾಡಿ. ಇನ್ನೊಂದು ಸರಿ ಕುಕ್ಕರು ಅದೇನೋ ಹಂಚಿ ಗೆದ್ವಿ ಅಂತ ಹೇಳಿದರು. ವಿವಾದಗಳ ಮೇಲೆ ವಿವಾದಗಳು. ಮೈಸೂರು ಮಹಾರಾಜರಿಗೆ ಸಿದ್ದರಾಮಯ್ಯನವ್ರು ಹೋಲಿಕೆ ಮಾಡ್ತಾರಲ್ಲ, ಇದೇ ಸಿದ್ದರಾಮಯ್ಯನವ್ರು ಬೀದಿಗಿಳಿಸಿಲ್ವ? ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಹೇಳಿ ಸುಮ್ಮನೆ GST ಅಂತ ತೆರಿಗೆ ಟ್ಯಾಕ್ಸ್ ಎಲ್ಲ ಎಷ್ಟೋ ಲಕ್ಷ ಇವರು ಸರ್ಕಾರಕ್ಕೆ ಭರವಸೆಗಳು ಹಣ ಒಲ್ಸೋಕ್ಕಾಗ್ತಲ್ಲ. ಈ ಸರ್ಕಾರಕ್ಕೆ ಎಲ್ಲಿದೆ? ಏನು ಅಭಿವೃದ್ಧಿ ಮಾಡಿದರೆ? ಅಭಿವೃದ್ಧಿ ಶೂನ್ಯ ಸರ್ಕಾರ, ಭರವಸೆಗಳು ಈಡೇರಿಸೋಕ್ಕಾಗಿಲ್ಲ. ಮೈಸೂರು ಮಹಾರಾಜರಿಗೆ ಹೋಲಿಸಿದ್ದು ಅತ್ಯಂತ ದುರಂತ. ಈ ಘಟನೆಗೆ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಇದುವರೆಗೂ ಮೌನವಾಗಿದ್ದಾರೆ. ನಾನು ಯತೀಂದ್ರ ಕ್ಷಮೆ ಕೇಳಬೇಕಂತ ಹೇಳಲ್ಲ. ಸಿದ್ದರಾಮಯ್ಯನವರು ಈ ರಾಜ್ಯದ, ಈ ನಾಡಿನ ಜನರ ಬೇಷರ ಕ್ಷಮೆ ಕೇಳಬೇಕು. ಯಾಕಂದರೆ ನಿಮ್ಮ ಮಗನಿಗೆ ನೀವು ಮಾತಾಡೋಕ್ಕೆ ಬಿಟ್ಟಿರ್ಬೋದು, ಮೈಸೂರು ಮಹಾರಾಜರಿಗೆ ಹೋಲಿಕೆ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಇನ್ನೂ ರಾಜಕೀಯದಲ್ಲಿ ಇನ್ನು ಗಂಧನ ಗಾಳಿ ಗೊತ್ತಿಲ್ಲ. ಮೈಸೂರು ಮಹಾರಾಜರಿಗೆ ಅಷ್ಟೇ ಅಲ್ಲ, ಈ ನಾಡಿನ ಜನರಿಗೆ ಮಾಡಿದ ಅಪಮಾನ ಸಿದ್ದರಾಮಯ್ಯನವರೇ ಕ್ಷಮೆ ಕೇಳಬೇಕಂತ ನಾನು ಒತ್ತಾಯ ಮಾಡ್ತೀನಿ. ದಪ್ಪ ತೊಗಲಿನ ಚರ್ಮದ ಸರ್ಕಾರ, ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ. ಜನ ರೈತರು ಏನು ಆಕ್ರೋಶ ಮಾಡ್ತಾರೋ ಕೇಳ್ತಾ ಇಲ್ಲ. ಈ ಸರ್ಕಾರ ಯಾವುದೋ ಸುಳ್ಳು ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದರು. ಕಳೆದ ಈಗಲೇ 2.5 ವರ್ಷ ಆಗ್ತಾ ಬಂತು. ಇನ್ನು ಕೊನೆ 6 ತಿಂಗಳು ಕೌಂಟೇ ಲೆಕ್ಕಕ್ಕಿಲ್ಲ. ಈ ಸರ್ಕಾರ ಅವಧಿ 2 ತಿಂಗಳು ಮಾತ್ರ, 2 ವರ್ಷ ಮಾತ್ರ ಬಾಕಿ ಇದೆ. ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ. ಒಂದು ಕಡೆ ನಮ್ಮ ದಾವಣಗೆರೆ ಜಿಲ್ಲೆ ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ರೈತರಿಗೆ ಮರ್ಮಾಘಾತ ಆಗಿದೆ, ಮರಣ ಶಾಸನ ಆಗಿದೆ. ಈಗ ಒಳ್ಳೆ ಮುಂಗಾರು, ಭತ್ತ ನಾಟಿನೂ ಲೇಟ್ ಆಯ್ತು ನೀರು ಕೊಡಿ ಬಿಟ್ಟರಿಂದ. ಅದು ನಮ್ಮ ಹೋರಾಟಕ್ಕೆ ಸಿಕ್ಕ ಒಂದು ಜಯ ಅಂತ ಹೇಳ್ತೀವಿ. ತಾತ್ಕಾಲಿಕ ತಡೆಗೋಡೆ ಕಟ್ಟಿ ಅವರು ನೀರು ಬಿಡಿದ್ದಾರೆ. ಇನ್ನು ರಸಗೊಬ್ಬರ ಇವರು ಬೇಡಿಕೆ ಇಟ್ಟಿದ್ದು 6.30 ಲಕ್ಷ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಬೇಡಿಕೆ ಇಟ್ಟಿದ್ರು. ಕೇಂದ್ರ ಸರ್ಕಾರ 8.33 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರವನ್ನು ಕೇಂದ್ರ ಸರ್ಕಾರ ನಾವು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟಿದ್ದೀವಿ 8.39. ರಾಜ್ಯ ಸರ್ಕಾರ 7,07.8 ಲಕ್ಷ ಮೆಟ್ರಿಕ್ ಟನ್, 7.8 ಲಕ್ಷ ಮೆಟ್ರಿಕ್ ಟನ್ ನಾವು ರೈತರಿಗೆ ವಿತರಣೆ ಮಾಡಿವಿ ಅಂತೇಳಿ ದಾಖಲೆ ಇದೆ. ಇವ್ರು ಕೇಳಿದ ಕೇವಲ 6.30, ನಾವು ಕೊಟ್ಟದ್ದು 8.39. 7 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ವಿತರಣೆ ಆಗಿದ್ದಾರೆ. ಆದರೆ ಬೇಡಿಕೆ ಇದ್ದದ್ದು ಕೇವಲ 6.30 ಅಲ್ಲ. ಗೊಬ್ಬರ ಎಲ್ಲಿಗೋತು? ಕಾಳಸಂತೆಯಲ್ಲಿ ವ್ಯವಸ್ಥಿತವಾಗಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅವರ ಹಿಂಬಾಲಕರಿಗೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ರೈತರಿಗೆ ಗೊಬ್ಬರ ಸಿಗ್ತಾಯಿಲ್ಲ, ಯೂರಿಯಾ ಸಿಗ್ತಾ ಇಲ್ಲ. ಕಳೆದ 15 ದಿವಸಗಳ ಹಿಂದೆ ಚೆಲುವರಾಯ ಸ್ವಾಮಿಯವರು ನಮ್ಮಲ್ಲಿ ಗೊಬ್ಬರ ದಾಸ್ತಾನಿದೆ, ಸ್ಟಾಕ್ ಇದೆ, ರಸಗೊಬ್ಬರ ಯೂರಿಯಾ ಗೊಬ್ಬರ ಕೊರತೆ ಇಲ್ಲ ಅಂತ ಹೇಳಿದರು. ಮಾನ್ಯ ಕೃಷಿ ಸಚಿವರು ಗೊಬ್ಬರ ಇದೆ ಅಂತ ಹೇಳ್ತಾರೆ.
ಮುಖ್ಯಮಂತ್ರಿಗಳು ಕಳೆದ 3 ದಿವಸಗಳ ಹಿಂದೆ ಈಗ ಎಚ್ಚರಾಗಿತ್ತು ಮುಖ್ಯಮಂತ್ರಿಗಳಿಗೆ. ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ JP ನಡ್ಡಾರವರಿಗೆ. ಹಂಗಾರೆ ಯಾರು ಸುಳ್ಳು, ಯಾರು ತಪ್ಪು, ಯಾರು ನಿಜ? ಇವತ್ತು ರೈತರು ಪರದಾಡ್ತಿದ್ದಾರೆ. ಹಳ್ಳಿಗಳಲ್ಲಿ ರೈತರು ನಮಗೆ ಕೇಳ್ತಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯವರಿಗೆ, ನಮಗೆ ರಸಗೊಬ್ಬರ ಸಿಗ್ತಾಯಿಲ್ಲ, ಯೂರಿಯಾ ಗೊಬ್ಬರ ಸಿಗ್ತಾಯಿಲ್ಲ, ನೀವು ನಮ್ಮ ನೆರವಿನ ನಾವು ಧಾವಿಸ್ಬೇಕಂತೇಳಿ ರೈತರು ನಮಗೆ ಕೇಳ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾಯಿದ್ದೀವಿ. ನಿನ್ನೆ ದಿವಸ ಹೊನ್ನಾಳಿಯಲ್ಲಿ ಸಹ ಬೃಹತ್ ಪ್ರತಿಭಟನೆ ಮಾಡಿದ್ವಿ. ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಎಲ್ಲ ಜಿಲ್ಲಾ ಕೇಂದ್ರಗಳು ಕರೆ ಕೊಟ್ಟಿದ್ದಾರೆ. ಇವತ್ತಿನ ಹೋರಾಟ ರೈತರ ಪರ, ಜನಪರ, ಸಣ್ಣ ಪುಟ್ಟ ಅಂಗಡಿಗಳಿಗೆಲ್ಲ ಅದೇನು GST ಹಾಕಿ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡಿಲ್ಲ. ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟರು ಇವರು ಸಮರ್ಪಕವಾಗಿ ವಿತರಣೆ ಮಾಡಿಲ್ಲ. ಒಂದು ಕಡೆ ಕಳಪೆ ಬೀಜ, ಇನ್ನೊಂದು ಕಡೆ ರಸಗೊಬ್ಬರದ ಕೃತಕ ಅಭಾವ ಸೃಷ್ಟಿ ಮಾಡಿ ರೈತರ ಮೇಲೆ ರೈತರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಇವತ್ತು ಹಬ್ಬ, ನಮ್ಮ ಹಿಂದುಳಿಗೆ ಪವಿತ್ರವಾದ ಹಬ್ಬ. ಹಬ್ಬದ ದಿವಸ ನಮ್ಮನ್ನು ಬೀದಿಗಿಳಿಸ್ತಾರಲ್ಲ, ನಾವು ಬಿಟ್ಟು ಬಿಡ್ತೀವ? ಅಷ್ಟು ಸುಲಭ ಬಿಡಲ್ಲ. ಈ ಸರ್ಕಾರ ಹೋರಾಟಕ್ಕೆ ಬಲಿಯಾಗುತ್ತೆ. ಇವತ್ತಿನ ಹೋರಾಟ ಸಾಂಕೇತಿಕ, ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ, ಪ್ರತಿಪಕ್ಷ. ಆಡಳಿತ ಪಕ್ಷ ಅಳಿ ತಪ್ಪಿದಾಗ ಹೋರಾಟ ಮಾಡಬೇಕಾಗಿದ್ದು ಪ್ರತಿಪಕ್ಷ ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ. ಆದರೆ ಎಲ್ಲ ಒಂದು ಕಡೆ ಪೊಲೀಸರನ್ನ ಬಳಸ್ಕೊಂಡು ಅವ್ರನ್ನೂ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ. ಮೊನ್ನೆ 5 ಜನ RCB ಈ ಸರ್ಕಾರ ಹೊಣೆಗಾರರು ಅವ್ರನ್ನೂ ಒರೆಸ್ಲಿಲ್ವಾ? ಹಂಗಾಗಿ ಎಲ್ಲ ಒಂದು ಕಡೆ ಪೊಲೀಸರನ್ನು ಅವರ ಅಧಿಕಾರ ದುರ್ಬಳಕೆ ಮಾಡಿಸಿ ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾಯಿದೆ. ಆದರೆ ಸರ್ಕಾರ ಭಾಳ ಉಳಿಯಲ್ಲ. ಅವರ ಆಂತರಿಕ ಕಚ್ಚಾಟದಿಂದ ರೈತರ ವಿರೋಧ ಮಧ್ಯೆ ಸರ್ಕಾರ 100ಕ್ಕೆ 100 ಪತನ ಆಗುತ್ತೆ. ನೋಡಿ, ಮೈಸೂರು ಮಹಾರಾಜರ ಕೊಡುಗೆ ಭಾಳ ದೊಡ್ಡದು. ಮೈಸೂರು ಮಹಾರಾಜರಿಗೆ ಒಂದು ಇತಿಹಾಸ ಇದೆ. ಮಂಡ್ಯ, ಭಾಳಷ್ಟು ಆ ಭಾಗದ ಜಿಲ್ಲೆಗಳಲ್ಲಿ ರೈತರಿಗೆ ಭೂಮಿ ಕೊಟ್ಟಿದ್ದಾರೆ. KRS ಕಟ್ಟಿದ್ದು ಮೈಸೂರಿನ ಮಹಾರಾಜರು, KRS ಕೃಷ್ಣರಾಜ ಸಾಗರ. ಆದರೆ ಏನೂ ಗಂಧ ಗಾಳಿ ಗೊತ್ತಿಲ್ಲದ ಸಿದ್ದರಾಮಯ್ಯನವ್ರ ಮಗ ಏನೋ MLC ಆಗ್ಬಿಡೋರು ಅಂತೇಳಿ ಬಾಯಿ ಬಂದಂಗೆ ಒಂದ್ಸರಿ, ಅಪ್ಪ ಅದೆಷ್ಟು ನಾನು ಹೇಳಿದ್ದು ಗೊತ್ತೈತಲ್ಲ, ವರ್ಗಾವಣೆ, ಅವರು ಜಗಜ್ಜಾಹಿರಾಯಿತು ಮೊಬೈಲಲ್ಲಿ ಮಾತಾಡಿ. ಇನ್ನೊಂದು ಸರಿ ಕುಕ್ಕರು ಅದೇನೋ ಹಂಚಿ ಗೆದ್ವಿ ಅಂತ ಹೇಳಿದರು. ವಿವಾದಗಳ ಮೇಲೆ ವಿವಾದಗಳು. ಮೈಸೂರು ಮಹಾರಾಜರಿಗೆ ಸಿದ್ದರಾಮಯ್ಯನವ್ರು ಹೋಲಿಕೆ ಮಾಡ್ತಾರಲ್ಲ, ಇದೇ ಸಿದ್ದರಾಮಯ್ಯನವ್ರು ಬೀದಿಗಿಳಿಸಿಲ್ವ? ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಹೇಳಿ ಸುಮ್ಮನೆ GST ಅಂತ ತೆರಿಗೆ ಟ್ಯಾಕ್ಸ್ ಎಲ್ಲ ಎಷ್ಟೋ ಲಕ್ಷ ಇವರು ಸರ್ಕಾರಕ್ಕೆ ಭರವಸೆಗಳು ಹಣ ಒಲ್ಸೋಕ್ಕಾಗ್ತಲ್ಲ. ಈ ಸರ್ಕಾರಕ್ಕೆ ಎಲ್ಲಿದೆ? ಏನು ಅಭಿವೃದ್ಧಿ ಮಾಡಿದರೆ? ಅಭಿವೃದ್ಧಿ ಶೂನ್ಯ ಸರ್ಕಾರ, ಭರವಸೆಗಳು ಈಡೇರಿಸೋಕ್ಕಾಗಿಲ್ಲ. ಮೈಸೂರು ಮಹಾರಾಜರಿಗೆ ಹೋಲಿಸಿದ್ದು ಅತ್ಯಂತ ದುರಂತ. ಈ ಘಟನೆಗೆ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಇದುವರೆಗೂ ಮೌನವಾಗಿದ್ದಾರೆ. ನಾನು ಯತೀಂದ್ರ ಕ್ಷಮೆ ಕೇಳಬೇಕಂತ ಹೇಳಲ್ಲ. ಸಿದ್ದರಾಮಯ್ಯನವರು ಈ ರಾಜ್ಯದ, ಈ ನಾಡಿನ ಜನರ ಬೇಷರ ಕ್ಷಮೆ ಕೇಳಬೇಕು. ಯಾಕಂದರೆ ನಿಮ್ಮ ಮಗನಿಗೆ ನೀವು ಮಾತಾಡೋಕ್ಕೆ ಬಿಟ್ಟಿರ್ಬೋದು, ಮೈಸೂರು ಮಹಾರಾಜರಿಗೆ ಹೋಲಿಕೆ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಇನ್ನೂ ರಾಜಕೀಯದಲ್ಲಿ ಇನ್ನು ಗಂಧನ ಗಾಳಿ ಗೊತ್ತಿಲ್ಲ. ಮೈಸೂರು ಮಹಾರಾಜರಿಗೆ ಅಷ್ಟೇ ಅಲ್ಲ, ಈ ನಾಡಿನ ಜನರಿಗೆ ಮಾಡಿದ ಅಪಮಾನ ಸಿದ್ದರಾಮಯ್ಯನವರೇ ಕ್ಷಮೆ ಕೇಳಬೇಕಂತ ನಾನು ಒತ್ತಾಯ ಮಾಡ್ತೀನಿ.